ಈ ಲೋಕಸಭೆ ಆದಮೇಲೆ ಅಸಮಾಧಾನ ಸ್ಫೋಟ ಆಗ್ತದೆ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯನೂ ಅದೇ ಇದೆ. ಇಲೆಕ್ಷನ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಈ ಕಡೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಅದಾವೆ. ಮತ್ತು ಅವ್ರನ್ನ ತೊಗೊಂಡ್ರೆ ನಮ್ದೇನು ಕೆಲಸ ಐತೆ ರೀ? ಡಿ ಕೆ ಶಿವಕುಮಾರ್ ಬಂದ ಮ್ಯಾಗ ನಮ್ದೇನೇ ಐತೆ. ಮತ್ತು ಅವರೆಲ್ಲ ನಾನು ಅಂಥವ್ರು ತೊಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗಿದೆ. ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಲೋಕಸಭೆ ಆದಮೇಲೆ ಅಸಮಾಧಾನ ಸ್ಫೋಟ ಆಗ್ತದೆ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯನೂ ಅದೇ ಇದೆ. ಇಲೆಕ್ಷನ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಈ ಕಡೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಅದಾವೆ. ಮತ್ತು ಅವ್ರನ್ನ ತೊಗೊಂಡ್ರೆ ನಮ್ದೇನು ಕೆಲಸ ಐತೆ ರೀ? ಡಿ ಕೆ ಶಿವಕುಮಾರ್ ಬಂದ ಮ್ಯಾಗ ನಮ್ದೇನೇ ಐತೆ. ಮತ್ತು ಅವರೆಲ್ಲ ನಾನು ಅಂಥವ್ರು ತೊಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗಿದೆ. ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಲೋಕಸಭೆ ಆದಮೇಲೆ ಅಸಮಾಧಾನ ಸ್ಫೋಟ ಆಗ್ತದೆ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯನೂ ಅದೇ ಇದೆ. ಇಲೆಕ್ಷನ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಈ ಕಡೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಅದಾವೆ. ಮತ್ತು ಅವ್ರನ್ನ ತೊಗೊಂಡ್ರೆ ನಮ್ದೇನು ಕೆಲಸ ಐತೆ ರೀ? ಡಿ ಕೆ ಶಿವಕುಮಾರ್ ಬಂದ ಮ್ಯಾಗ ನಮ್ದೇನೇ ಐತೆ. ಮತ್ತು ಅವರೆಲ್ಲ ನಾನು ಅಂಥವ್ರು ತೊಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗಿದೆ. ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.